ಇದೇನು ಅರ್ಧ ಗಂಟೆ ಆದ್ಮೇಲೆ ಎದ್ದಿರ್ತಾರೆ ಅಂದ್ರು ಡಾಕ್ಟ್ರು. ಇನ್ನೂ ಎದ್ದೇಳಲ್ವಲ್ಲ ಈ ರಾಜಣ್ಣ. ಇರಲ್ಲಿ ಅದು ಸ್ವಲ್ಪ ಕೇಳಿ ನೋಡೆ, ಡಾಕ್ಟ್ರು ಎದ್ದೇಳ್ತಾರೆ ಅಂತ ಹೇಳಿದ್ರು, ಇನ್ನೂ ಎದ್ದೇಳಿದಾವಣ್ಣ. ಏನಾದ್ರು ಹೋಗ್ಬಿಟ್ರೆ ಹೆಂಗ ಉಸಿರಾಡ್ತಿದ್ದಾರೆ ಏನೋ ಸ್ವಲ್ಪ ನೋಡೋ ಕೇಳು. ಈ ಪದ್ಮಕ್ಕ ಬಿಡ್ತು ಅನ್ನು ಪಾಪ. ಸುಶೀಲಕ್ಕ ಮುಖ ನೋಡಾದ್ರೂ ಬಿಡ್ತು ಅನ್ನು. ಅದು ಯಾಕಂಗೆ ಮಾತಾಡ್ತೀಯ? ಎಲ್ಲೋದ್ರೂ ನೀನು ಬುದ್ಧಿ ಬಿಡಲ್ವಲ್ಲ ನೀನು, ಬರೀ ಇಂಥ ಮಾತಾಡ್ತೀಯ. ಸುಮ್ಮನಿರು, ಅದೇನೋ ಪ್ರಜ್ಞೆ ತಪ್ಪೈತಂತೆ, ಎದ್ದೇಳ್ತಾರೆ. ಅದಕ್ಕೆ ಹಂಗಾಡ್ತೀಯ? ಎಲ್ಲರೂ ಅವಾಗಿಂದ ಹಂಗೆ ನಿಂತಿದೀವ, ಒಯ್ಯ ಆನು ಅಂತಿಲ್ಲ ಊನು ಅಂತಿಲ್ಲ, ಕಣ್ಣಾದ್ರೆ ಮಿಟ್ಟಿಸುತ್ತಾಡ್ವ. ಅದಕ್ಕೆ ಹೇಳಿದ್ ನಾನು. ಅದೇ ಯಾಕೆ ಹಂಗಾಡ್ತೀಯ? ಹೋಗ್, ನಿನ್ನ ಹತ್ರ ಬಂದು ಕೇಳ್ತೀನಲ್ಲ ನಾನು. ಈ ಹಾಸ್ಪಿಟ್ಲಲ್ಲಿ ಏನಕ್ಕ ನಿಂದು? ಸುಮ್ಮನೆ ಅತ್ಲಾಗಿ ತಾಳತ್ತ. ನಾನೇ ಬಾಣ ಬಿಟ್ಟೆ ಒಂದು ಸುಶೀಲಂಗೆ. ಸುಶೀಲಮ್ಮ, ಸುಮ್ಮನೆ ಕುತ್ಕೊಂಡಿದ್ಯಲ್ಲ, ಸ್ವಲ್ಪ ನೀರಾದ್ರೂ ಚುಮ್ಸು ಮುಖದ ಮೇಲೆ. ಎದ್ದೇಳ್ತಾರ ಏನೋ ನೋಡೋಣ. ಏನಂತ ಅರ್ಜೆಂಟು ನಿಮ್ಗೆ ಊರಿಗೆ ಹೋಗೋಕೆ? ಅಂತವ್ರು ಏನಕ್ಕೆ ಬರಕ್ ಹೋದ್ರಿ ನೀವು? ತಡ್ರಿ, ಎದ್ದೇಳ್ತಾರೆ. ಅದ್ಯಾಕೆ ಹಂಗಾಡ್ತೀಯ? ರಾಜಣ್ಣರೇ, 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 ನಾನು ಹೇಳೋದು ಕೇಳಿಸ್ತಿದ್ಯಾ ನಿಮ್ಗೆ ಮಾತು? ಯಾರು? ಓ, ಮಾತಾಡ್ಬಿಟ್ರು. ಹಂಗೆ ಮಾತಾಡ್ಸಿನ ಚಂದ್ರಣ್ಣ, ಎದ್ದೇಳ್ಬೋದು, ಮಾತಾಡ್ಸಿ ಸ್ವಲ್ಪ. ರಾಜಣ್ಣರೇ, ಎದ್ದೇಳಿ, ಊರಿಗೆ ಹೋಗೋಣ. ನಾನ್ ಕಣ್ರಿ ಚಂದ್ರು. ಕಣ್ಬಿಟ್ರು. ಈಗ ಮಾತಾಡಿಸ್ರಿ. ಸುಶೀಲಮ್ಮ ಅವ್ರೆ, ಮಾತಾಡ್ಸಿ. ಅಪ್ಪ, ಏನ್ ಪವಾಡನೆ ಆಗ್ಬಿಡ್ತು. ಯವ್ವಾ, ದೇವ್ರು ಕಾಪಾಡ್ಬಿಟ್ರು. ಕೊನೆಗೂ ಕೈ ಹಿಡಿದ್ಬಿಟ್ಟ ನಮ್ ತಂದೆ. ಸತ್ತೋಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ ಕಣ್ರಿ ನಾನು. ಯವ್ವಾ ಪರಮಾತ್ಮ, ಅಂತೂ ನಾವು ತಾಳಿ ಭಾಗ ಕಾಪಾಡ್ಬಿಟ್ಟ ದೇವ್ರು. ನನ್ ಕೈ ಬಿಡ್ಲಿಲ್ಲ. ಅಪ್ಪ, ಏನ್ ಪವಾಡನೆ ಆಗ್ಬಿಡ್ತು ನೋಡು. ನಿಜವಾಗ್ಲೂ ಸುಶೀಲಮ್ಮ, ಪವಾಡನೆ. ಹಾವು ಕಚ್ಚಿಸ್ಕೊಂಡು ಬದುಕಿರೋದಂದ್ರೆ ಆಟೊಂದು ಟೈಮ್ ಆದ್ರೂ ನಿಜವಾಗ್ಲೂ ಇದು ಪವಾಡನೆ ಬಿಡಿ. ಆಯಸ್ ಗಟ್ಟೋಯ್ತೆ ರಾಜಣ್ಣಂದು. ಏನ? ಹಾವ್ಯಾರಿಗೆ ಕಚ್ಚಿತ್ರಿ? ಹಾವು ಕಚ್ಚಿದೆ ಅಂತ ಹೇಳಿದ್ರಲ್ಲ ಎಲ್ರು. ಇನ್ಯಾರಿಗೆ? ರಾಜಣ್ಣಂಗೆ. ಹಾವಲ್ವಾ ಮತ್ತಿನ್ನೇನು? ನಿಮ್ಗೆಲ್ರಿಗೂ ಏನಾಗ್ಬಿಟ್ಟೈತೆ? ಹಾವಂತೆ ಹಾವು ಕಚ್ಚಿದ್ರೆ ಈ ವಯ್ಯ ಬದುಕುಳಿಯೋದು ಆಟೊಂದು ಟೈಮ್ ಆದ್ರೂ ನಿಮ್ಗೆಲ್ಲ ಎಲ್ಲೋ ತಲೆ ಕೆಟ್ಟೈತೆ ಅನ್ಸುತ್ತೆ. ಹಾವಲ್ವಾ ಮತ್ತೆ? ಎಲ್ರು ಏನ್ ನಾನ್ ಸತ್ತೋಗಿದ್ದೀನಿ ಅಂತ ಖುಷಿ ಪಡ್ತಿದ್ರ? ಹೆಂಗೆ ಹಿಂಗ್ ಮಾಡ್ತಿದ್ರ? ಹಾವು ಕಚ್ಚಿಸ್ಕೊಂಡು ಇದ್ನ ನಾನೇನು? ಅದ್ಯಾವನದ್ ನನ್ ಮೇಲೆ ಸುಳ್ಳು ಸುದ್ದಿ ಹಬ್ಸಿರೋದು? ಅಯ್ಯೋ ದೇವ್ರೆ, ಹಾವಿಲ್ಲ ಅಂದ್ರೆ ಮತ್ತಿನ್ನೇನು? ಪದ್ಮಕ್ಕವ್, ನಿಮ್ದೊಳ್ಳೆ ಆಯ್ತಲ್ಲ, ಬರೀ ಇಂಥ ಕೆಲ್ಸನೇ ಮಾಡ್ತೀರಿ ನೀವು. ಬಿಟ್ಟಿದ್ದೀರಾ ಹಂಗಂದ್ರೆ? ಊರಲ್ಲಿ ಬೇರೆ ಇದೇ ಸುದ್ದಿ ಆಗೈತೆ ಹಂಗಾದ್ರೆ. ಹಾವು ಕಚ್ಚಿಸ್ಕೊಂಡ್ ಹೋಗೋನೆ ರಾಜಣ್ಣ ಅಂತ. ಅವ್ರಿಗೆ ಕಚ್ಚಿದ ಹಾವಲ್ಲ, ಜೇನ್ನೊಣ ಕಚ್ಚಿಸ್ಕೊಂಡ್ ಬಂದಿದ್ದವ್ರು. ಜೇನ್ನೊಣನ ನಾವು ಹಾವು ಕಚ್ಚಿಸ್ಕೊಂಡು ಆಗೈತೆ ಅಂತ ಅನ್ಕೊಂಡಿದ್ವಿ ನಾವು. ಹಾವಲ್ಲಿ ನಿಮ್ಗೆ ಹಾವು ಇಲ್ಲ ಪಾವು ಇಲ್ಲ. ನಡೀರಿ ಅತ್ಲ ಊರಿಗೆ ಹೋಗೋಣ. ನಿಮ್ದೊಳ್ಳೆ ಕತೆ ಆಯ್ತಲ್ಲ. ನಮ್ ಗಂಡನ್ ಸಾಯಿಸ್ಬಿಟ್ರಿ ಅಂತ ಕತೆ ತೆಗಿತಿದ್ದಾರೆ. ನೀವು ನೋಡಿದ್ರೆ ಹಾವು ಗಿವು ಅಂತಿದ್ದೀರಾ. ಏನ್ ಮಾಡಕ್ ಕೊಡ್ತಿದ್ರು? ಅಕಸ್ಮಾತ್ ಏನಾದ್ರು ರಾಜಣ್ಣ ತೀರ್ಕೊಂಡಿದ್ರೆ ಬಿಟ್ಟಿರ ನೀವು ನನ್ನ? ಇದನ್ನೇ ಇಟ್ಕೊಂಡ್ ರುಬ್ಬಿಡ್ತಿದ್ರಿ. ಈ ಹೆಂಗಸ್ರಿಂದ ಒಂದೊಂದಲ್ಲ ಕಣಪ್ಪ. ಸದ್ಯ ಬದುಕುಳ್ದೆ ಕಣ್ ರಾಜಣ್ಣ. ಇಲ್ಲಾಂದ್ರೆ ಇವರೆಲ್ಲ ನನಗೆ ಜೀವಂತ ಶವ ಮಾಡ್ಬಿಡೋರು. ಸುಶೀಲಮ್ಮ ನೋಡ್ಕೊ. ಅಯ್ಯೋ, ನೀನ್ ಮಾಡಿದ ನಾಟಕ ಒಂದೊಂದಲ್ಲ. ಏನಾಯ್ತು ಚಂದ್ರಣ್ಣ, ಹಿಂಗ ಆಡ್ತಿದ್ಯಲ್ಲ? ಇವಾಗ ನಾನ್ ಚೆನ್ನಾಗೇ ಇದ್ದೀನಲ್ಲ, ಬಿಡಿ. ಅಯ್ಯೋ ರಾಜಣ್ಣ, ನಿಮ್ ಹೆಂಡತಿಯಿಂದ ಒಂದೊಂದಲ್ಲ. ನಿಮ್ಮ ಸಾಯಿಸೇ ಬಿಟ್ಟಿದೀವಿ ಅಂತ ಇಟ್ಕೊಂಡಿದ್ರು ನಿಮ್ ಹೆಂಡತಿ. ಏನ? ನಾನ್ ಸತ್ತೋಗದ? ಹೂ ಕಣ್ಣ. ಇವಮ್ಮ ಬಂದು ಒಂದೊಂದು ಆಡ್ಲಿಲ್ಲ ನಾಟಕ ಇಲ್ಲಿ ಹಾಸ್ಪಿಟ್ಲ್ ಹತ್ರ. ಆ ಡಾಕ್ಟ್ರು ಕೂಡ ಹೋಗ್ಬಿಟ್ರು. ಏನೇ, ನಾನ್ ಸತ್ತೋಗಿದ್ದೀನಿ ಅಂತ ಟಮಟೆ ಸಾರಿಸ್ಕೊಂಡ್ ಬಂದಿದ್ದೀಯ ಊರಲ್ಲಿ? ಅಲ್ಲ ಕಣ್ರಿ, ನಾನು ಹಂಗೆ ಹೇಳಿಲ್ಲ ನಾನು. ಮತ್ತೇನೇ ನಿಂದು? ಸತ್ತೋಗಿದ್ರೆ ಚೆನ್ನಾಗಿರೋಳ್ವೆ ಒಬ್ಳೆ ತಿನ್ಕೊಂಡು ಉಣ್ಕೊಂಡು ಅಲ್ವೇನೆ? ಹೆಂಗ್ ಮನೆಗೆ ಇವಳೆ ಗೌಡ್ತಿಯಾಗಿರೋಣ ಅಂತ? ಹಾಗಲ್ಲ ಕಣ್ರಿ, ಆ ಅರ್ಥದಲ್ಲಿ ನಾನು ಹೇಳಿಲ್ಲ. ಯಾವ ಅರ್ಥದಲ್ಲಿ ಹೇಳ್ದೆ ನಾನು? ನಾನ್ ಸತ್ತೋಗಿದ್ರೆ ನಿಂಗೆ ಹಾಲು ಕುಡ್ದಂಗ ಆಗೋದಲ್ವಾ? ಅಯ್ಯೋ ರೀ, ಬಿಡ್ತು ಅನ್ನಿ, ಅದ್ಯಾಕಂಗ್ ಮಾತಾಡ್ತೀರಾ? ಬಾರೆ ನಿನ್ ಮನೆಗೆ, ಊರಿಗೆ ಹೋಗಿ ನೋಡ್ಕೊಂತೀನಿ ತಡಿ ನಿಂಗೆ. ಈ ಚಂದ್ರಣ್ಣ ನನ್ನೇ ಎತ್ತಿಕ್ ಬಿಡ್ತಲ್ಲ. ಚಂದ್ರಣ್ಣ, ನೀವಿಬ್ರು ನಮ್ಮ ಮಧ್ಯದಲ್ಲಿ ತಂದು ಜಗಳ ತಂದಿಡ್ತಿದ್ದೀರಲ್ಲ. ನಾನೇನಕ್ಕವ ತಂದಿಡೋಣ? ರಾಜಣ್ಣ ಬಿಡಿ, ಆಗಿದ್ದಾಯ್ತು. ಬನ್ನಿ ಈಗ ಊರಿಗೆ ಹೊರಡೋಣ. ಮೊದ್ಲು ಊರಲ್ಲಿ ಹೋಗಿ ಯಾವೆಲ್ಲ ಕಚ್ಚಿದ್ದು ಏನಂತ ಹೇಳ್ಬೇಕತ್ಲಾಗಿ. ಇಲ್ಲಾಂದ್ರೆ ಇದನ್ನೇ ಇಟ್ಕೊಂಡ್ಬಿಡ್ತಾರೆ ಊರಲ್ಲಿ, ಅದೇ ಸುದ್ದಿ. ಊರ್ ಬಿಟ್ಟು ಇವಾಗ ಅಕ್ಕಪಕ್ಕದ ಊರಿಗೆ ಹೋಗೋ ಸುದ್ದಿ ಹೋಗಿರುತ್ತತ್ಲಾಗಿ. ಬನ್ನಿ ಹೋಗಿ ಹೇಳೋಣ. ಅಯ್ಯೋ, ಏನೇನ್ ಮಾಡ್ತಿದಾರೋ ಊರಲ್ಲಿ ನನ್ ಬಗ್ಗೆ ಮಾತಾಡ್ಕೊಂಡು. ನೋಡ್ರಿ, ಹೋಗೋಣ. ಅಲ್ಲ ನೋಡ್ರಿ, ನಾವು ಹಾವು ಕಚ್ಚಿದೆ ಅಂತ ಬಂದ್ವಲ್ಲ, ಜೇನ್ನೊಣ ಅಂತೆ. ಅಕ್ಕ ಸುಮ್ನಿರು. ಜೇನ್ನೊಣ ಕಚ್ಚಿದ್ರು ಬದುಕಿರೋದು ಆಶ್ಚರ್ಯನೇ. ಎಷ್ಟೋ ಜನ ಸತ್ತೋಗಿದ್ದಾರೆ ಜೇನ್ನೊಣ ಕಟ್ಕೊಂಡು. ನೀನೊಬ್ಳು ಪಾಪ. ಹೆಂಗೋ ರಾಜಣ್ಣನ ಆಯಸ್ ಗಟ್ಟಿ ಇತ್ತು, ಬದುಕುಳ್ದ. ನಡ್ರಿ ಹೋಗೋಣ ಊರಿಗೆ. ನಡ್ರಿ ಹೋಗೋಣ. ಡೈರಿ ಕ್ಲೋಸ್ ಆಗಿಬಿಡುತ್ತೆ. ಹಾಲು ಕರೆದು ಡೈರಿಗೆ ಹಾಲು ಹಾಕ್ಬೇಕು. ನಡ್ರಿ, ಅವೆಲ್ಲ ನಾನು ಹಂಗಂಗೆ ಬಿಡು ಬಂದಿದ್ದೀನಿ, ಮೊದ್ಲು ಹೋಗ್ಬೇಕು. ಆಟೋದವನಿಗೆ ಫೋನ್ ಮಾಡ್ರಿ, ಹೋಗೋಣ. ಆಚೆನೆ ನಿಲ್ಸಿದೀನಿ, ಬನ್ನಿ ಹೋಗೋಣ. ಆಚೆನೆ ಇರ್ತಾನೆ ಆಟೋದವನೇನು. ಹೌದಾ? ಆಟೋ ಮಾಡ್ತಿದ್ದೀರಾ ಹಂಗಾರೆ? ನಡ್ರಿ ಹೋಗೋಣ. ಆಟ ಮಾಡಿರೋದು ನಮಗೂ ರಾಜಣ್ಣಂಗೆ, ನಿಮ್ಗಲ್ಲ. ನಾವು ಬರ್ತೀನಿ ಕಂತಿದ್ರಣ್ಣ. ನಾವು ಬಂದ್ರೆ ಏನಾಗ್ಬಿಡುತ್ತೆ? ನಾವು ಬಂದ್ರೆ ಆಟ ಮುಂದೆ ಹೋಗಲ್ಲ ಅನ್ನತ್ತಾ? ಹಾಗೇನಲ್ಲ, ಕುತ್ಕೊಳ್ಳೋಕ್ ಜಾಗ ಇರಲ್ಲ.
ಬಾಡಿಗೆ ಆಟೋ ಅದು, ಚಿಕ್ಕ ಆಟೋ ಇದೆ ಅದು. ನೀವು ಬನ್ನಿ ಬಸ್ಸಲ್ಲಿ. ಓ ಬಸ್ ಎಲ್ಲ ಬರೋತ್ತಿಗೆ ಹೊತ್ತಾಗುತ್ತೆ, ಬರ್ತೀವಿ ಬಿಡೋಣ ಆಟದಲ್ಲಿ ನಾವೇ. ಹ್ಞೂ ಕಣ್ಚಂದ್ರಣ್ಣ, ಓ ಆಟದಲ್ಲೇ ಬರ್ತೀವಿ ತಗೊಳ್ಳಿ. ಸರಿ ಹಂಗಂದ್ರೆ ಬನ್ನಿ. ನಿಮ್ ಚಾರ್ಜ್ ನೀವೇ ಕೊಡ್ಕೋಬೇಕು ನೋಡಿ, ಮತ್ತೆ ನನ್ನ ತಲೆ ಮೇಲೆ ಇಡ್ಸಿರಾ ನೀವು. ಓ ನೀನು ಸರಿಯಾಗಿದೆಯಾ? ಏ ಪದ್ಮಕ್ಕ, ಪದ್ಮಕ್ಕ ಏನೇ ನಿಂದು? ಏ ಅಕ್ಕ, ಫ್ರೀ ಬಸ್ ಚೆನ್ನಾಗಿ ಬಿಟ್ಟಿರೋದು, ಬಸ್ಗೆ ಹೋಗೋಣ ತಗೊಳ್ಳಿ. ಬಾಡಿಗೆ ದುಡ್ಡು, ಆಟೋಕ್ಕೆ ಬಾಡಿಗೆ ದುಡ್ಡು ಯಾವಾಗ ಕೊಡ್ತಾಳೆ? ನೀವು ಬೇಕಿದ್ರೆ ಕೊಡ್ಕೊಂಡ್ ಬನ್ನಿ, ನಾನು ಬಸ್ಗೆ ಹೋಗ್ತೀನಪ್ಪ. ನನ್ನ ಹತ್ರ ಆಧಾರ್ ಕಾರ್ಡ್ ಐತೆ, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗ್ತೀನಿ, ನೀವು ಬೇಕಿದ್ರೆ ಆಟೋಲ್ ಬನ್ನಿ. ಆಹಾ, ದುಡ್ಡು ಅಂದ ತಕ್ಷಣ ನೋಡಿ ಹೆಂಗಾಡ್ತಿದ್ದೀರಾ ಅಂತ. ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿಲ್ವಾ? ಅದ್ಕೊಂಡ್ ಬನ್ನಿ ಹೋಗಿ, ನೀವು ದುಡ್ಡು ಕೊಟ್ಟಲ್ಲಿ ಬರೋರು. ಹೋಗ ನಾನು ಸುಮ್ಮನೆ ಚಾರ್ಜ್ ಕೊಟ್ಟು ಹೋಗೋದು, ಬಸ್ಗೆ ಹೋಗ್ತೀನಿ ಬಿಡು ನಾನು. ಆಗಲ್ಲ ಕಣ್ಚಂದ್ರಣ್ಣ, ಹಂಗೆಲ್ಲ ಏನಿಲ್ಲ. ಪ್ಯಾಕೆಟಲ್ಲಿ ಸ್ವಲ್ಪ ಏನಾನ ತರಕಾರಿ ತಗೋಬೇಕು, ಮಾರ್ಕೆಟಿಗೆ ಬೇರೆ ಹೋಗ್ಬೇಕು. ನೀವೇ ನಮಗೆ ಮಾರ್ಕೆಟ್ ಹತ್ರ ನಿಂಗಿಸ್ಕೊಂಡು ಕಾಯ್ತೀರಾ? ನೀವೆಲ್ಲ ಹೋಗಿ, ನಾವು ಬರ್ತೀವಿ. ನಿಮ್ ಬುದ್ಧಿ ಗೊತ್ತು ನಂಗೆ. ಸರಿ ಸರಿ, ದುಡ್ಡು ಹೇಳಿದ ತಕ್ಷಣ ನೋಡಿ ಹೆಂಗ್ ಮಾಡ್ಲಿ ನಾಟಕ ಆಡ್ಬಿಟ್ರು. ಸರಿ ಬನ್ನಿ ರಾಜಣ್ಣರೇ, ಹೋಗೋಣ ನಾವು. ಮಕ್ಕರೇ ನೋಡು, ಹುಷಾರಾಗಿ ಬನ್ನಿ, ನಾವು ಹೋಗ್ಬರ್ತೀವಿ ಆಟೋದಲ್ಲಿ. ಹಾ ಸರಿ ಕಣ್ಚಂದ್ರಣ್ಣ, ಆಯ್ತು. ಇದೇ ಊರಲ್ಲೇನ್ ಹಬ್ಬನ ಗಿಬ್ಬನ ಏನ್ ಇಷ್ಟೊಂದ್ ಜನ ತುಂಬ್ಕೊಂಡವ್ರಿ? ನಮ್ ಮನೆ ತವ ನೋಡು, ಆಟೊಂದ್ ಜನ ನಿಂತ್ಕೊಂಡಿದಾರಲ್ಲ, ಏನಂತ ಕತೆ? ನೀವು ಬರ್ತಿದ್ದೀರಾ ಅಂತ ಕಾಯ್ಕೊಂಡು ನಿಂತಿರ್ಬೋದು, ಬರ್ರಿ ಹೋಗೋಣ ಆರ್ತಿ ಬೆಳಕಕ್ಕೆ ಏನಾದ್ರು. ನಾನೇನ್ ದೊಡ್ಡ ಇದ್ ನೋಡು, ನಿನ್ ಕಳೆಯಲ್ಲಿ ಆರ್ತಿ ಬೆಳಗ್ತಾರಂತೆ, ಆರ್ತಿ. ಹೌದಲ್ವಾ, ಈ ಜನ ಏನೋ ತುಂಬ್ಕೊಂಡವ್ರೆ, ಹೆಂಗೆ ಯಾರಾದ್ರೂ ಹೋಗ್ಬಿಟ್ರೆ ಹೆಂಗಂತ ಊರಲ್ಲಿ? ಏನ ನಡ್ರಿ ಹೋಗಿ ನೋಡೋಣ ಏನಂತ. ಅದೇನಾದ್ರೂ ಆಗಿರ್ಲಿ, ಅಲ್ಲ ನಮ್ಮ ಮನೆ ಮುಂದೆ ಚಟ್ಟ ಬೆಂಕಿ ಎಲ್ಲ ಹಾಕಿದಾರಂತ. ನಡ್ರಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ನೆ ನಿಂತ್ಕೊಂಡು ಏನಕ್ಕೆ ಮಾತಾಡೋಣ, ನಡ್ರಿ ಹೋಗಿ ನೋಡೋಣ. ಅರೆ ರಾಜಣ್ಣ ಸತ್ತಿಲ್ವ ಇನ್ನ? ಅಯ್ಯ ನೀನ್ ಯಾಕ ಸಿದ್ದಜ್ಜ, ನಿನ್ ಮುಂದೆನೆ ಗಡ್ಗಂಬನಿಂದ ನಿಂತಿದ್ದೀನಿ, ಹಂಗೆ ಕೇಳ್ತಿದ್ಯಾ? ಇದು ಯಾರಿಗೆ ಇವೆಲ್ಲ ಚಟ್ಟ ಇವೆಲ್ಲ ಬೆಂಕಿ ಎಲ್ಲ ಹಾಕಿದಿರಲ್ಲ ಮನೆ ಮುಂದೆ ನೀವು? ಅಗಳ ಮತ್ತೇನಕ್ ಹಂಗಂದ್ರಿ ನೀವು ಸತ್ತೋಯ್ತ ಅಂತ? ಅದ್ ಯಾವನ್ ಹೇಳಿದ್ ನಾನ್ ಸತ್ತೋದೆ ಅಂತ? ಅದ್ ಯಾವ ನಮ್ಮ ಮಗ ಹಂಗಂತ ಹೇಳಿದ್ ನಿಂಗೆ? ಅದ್ ಹೇಳು. ನಾವಾದ್ರೂ ಅಂದ್ವಿ ಈ ಸಿದ್ದಜ್ಜಿಂಗೆ ಅದೇನ್ ಕರೆಕ್ಟಾಗಿ ಕೇಳ್ಕ ಅಂತ. ಈ ಕ್ಯೂಡನ್ ಮಗಂಗ್ ನೀವು ಫೋನ್ ಮಾಡಿ ಹೇಳಿದಿರಲ್ಲ. ಸುಮ್ನಿರೆ ಗಂಗಮ್ಮ, ನಾನ್ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ನೀನೊಬ್ಳು ನಿನ್ ಮಗನೇ ಹೇಳಿದ್ರು ಬರ್ತಿದೀವಿ ಎಲ್ಲ ತಯಾರಿ ಮಾಡ್ಕ ಅಂತ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ. ಸಿದ್ದಜ್ಜ ಒಂದಲ್ಲ 2-3 ಸತಿ ಅಲ್ಲ, 7 ಸತಿ ಅಂದೆ ನಾನು ನಿಂಗೇನೆ ತಯಾರಿ ಮಾಡ್ಕೊಂಡ್ರೆ ಏನ್ ನಮ್ಮ ಭಾಷೆಲಿ ಏನು? ನಾನೇನೋ ರಾಜಣ್ಣ ಓದ ಅಂತ ಎಲ್ಲ ತಯಾರಿ ಮಾಡ್ಕೊಂಡಲ್ಲ. ನೀವೆಲ್ಲ ಸೇರ್ಕೊಂಡು ನನಗೆ ಬದುಕಿದ್ದಾಗ್ಲೇ ಸಮಾಧಿ ಕಟ್ತಿದ್ದೀರಾ. ಅಯ್ಯ ಅಯ್ಯ ಅಯ್ಯ, ಇಲ್ಲೇನ್ ನಡೀತಿದೆ ದೇವ್ರೆ? ಇಲ್ಲಿ ನೀವೆಲ್ಲ ಸೇರ್ಕೊಂಡು ನನ್ ಗಂಡನ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ಚೆನ್ನಾಗಿ ಬದುಕ್ತಿರೋದು ನಿಮ್ಗೆಲ್ಲ ಊಹಿಸ್ಕೊಳಕ್ ಆಗ್ತಿಲ್ವಾ? ನೀನ್ ಮಾತಾಡ್ಬಿಡ ನಿನ್ ಕಡೆ. ನೀನೇ ಹಾಸ್ಪಿಟ್ಲಲ್ಲೆಲ್ಲ ದಂಪ ರಾಮಾಯಣ ಮಾಡಿದ್ಯಾ ಸತ್ತೋದೆ ಅಂತ, ಇಲ್ಲಿ ಬೇರೆ ತೆಗಿತಿದ್ದಾಳೆ. ನಿಂಕ ನೀನು ಮೊದಲು ನನಗೆ ಜೀವಂತ ಶವ ಮಾಡಿದ್ ನೀನೇ. ನಿಂಕ ನೀನು ನಮ್ಮ ಬಾಯಿಗೆ ಬರ್ತದ ಇವಾಗ. ಇಲ್ಲ ಇಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ನೋಡ್ ನಿಂಗೆ ಇವತ್ತು. ಓ ನನ್ ಮೇಲೆ ಕ್ರೀಡೆಗಾಡ್ತೀರಾ ನೀವು? ಇವರೆಲ್ಲ ಮಾಡೋದಕ್ಕೆ ನನ್ ಮೇಲೆ ತಂದಾಗ್ರಿ ನೀವು. ಏನಯ್ಯ ಸಿದ್ದಜ್ಜ, ಇಲ್ದೇ ಇರೋವೆಲ್ಲ ಮಾತಾಡ್ತೀಯ? ನಿನಗೆ ಏನ್ ಹೇಳಿದ್ರು ಫೋನಲ್ಲಿ ಅಂತ ಕೇಳಿಸ್ಕೊಳಕ್ ಆಗಲ್ವೇನು? ಅಯ್ಯೋ ನಂಗೆ ಹೆಂಗ್ ಗೊತ್ತಮ್ಮ, ತಯಾರಿ ಮಾಡ್ಕೊ ಅಂದಾಗ ನಾನು ಅನ್ಕೊಂಡೆ. ಈ ಊರಲ್ಲಿ ಎಲ್ಲ ಹುಚ್ಚ ಮಕ್ಳು ಇದಿರಲ್ಲ, ಅಲ್ಲಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಆವು ಗಿವು ಅಂತ ರಂಪ ರಾಮಾಯಣ ಮಾಡ್ತೀರಾ. ಇಲ್ಲಿ ಬಂದು ನೋಡಿದ್ರೆ ಹಿಂಗ್ ಮಾಡಿದಿರಲ್ಲ ನೀವು. ಯಪ್ಪ, ಈ ಊರಿನ ಒಂದೊಂದು ಪಜಿತಿ ಅಲ್ಲ. ಅಕ್ಕಪಕ್ಕದ ಊರವರೆಲ್ಲ ಏನಕ್ಕೆ ಹೇಳಿ ನಮ್ ನೋಡ್ ನಗಾಡೋದು? ಕಿವುಡ್ಪುರ ಅಂತ ಸುಮ್ನೆ ಹೇಳಲ್ಲ ನಮ್ಮ ಊರಿಗೆ. ಎಲ್ರು ಕಿವುಡೆ ಆಗ್ಬಿಡ್ತಿದ್ರ. ಆ ಅಡ್ಡ ಹೆಸರು ಇಡಕ್ಕೆ ನೀವುಗಳೇ ಕಾರಣ. ನಿಮ್ಮ ಅದ್ಯಾಕ್ಲ ಹಂಗ್ ಮಾತಾಡ್ತಿದ್ಯಾ? ನೀನ್ ಕರೆಕ್ಟಾಗಿ ಹೇಳಿದ್ರಿ ನಾನು ಹಿಂಗೆಲ್ಲ ಮಾಡಿರೋನ? ನಾನು ಹೇಳಿದ್ರು ತಲೆ ಬಿಸಿ ಆಗೈತೆ, ಟೆನ್ಷನಿಗೆ ತಯಾರಿ ಮಾಡ್ಕೊ, ಎಣ್ಣೆ ಗಿಣ್ಣೆ ಕುಡಿಯೋಕೆ ಹೋಗೋಣ ಅಡ್ತವ ಅಂತ. ಓ ನೀನ್ ಆ ಅರ್ಥದಲ್ಲಿ ಹೇಳ್ದ? ಹಾ ಹಾ, ಆ ಅರ್ಥದಲ್ಲೇ ಹೇಳಿದ್ ನಾನು. ಅದ್ ನನ್ ತಲೆಗೆ ಉಳಿಲಿಲ್ಲ ಕಣ್ಲ. ಇವಂದೇ ಸುದ್ದಿ ತಲೆಯಲ್ಲಿ ಕೂರ್ಬಿಟ್ಟಲ್ಲ, ಹೋಗ್ಬಿಟ್ನೇನೋ ಅದಕ್ಕೆ ತಯಾರಿ ಮಾಡ್ಕೊ ಅಂತಿದೀಯಾ ಅಂತ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟೆ ಕಣ. ಓ ಬಿಡು, ಎಲ್ಲ ಸರಿ ಮಾಡಿದ್ರೆ ಆಯ್ತು, ಏನಾಗ್ಬಿರಲ್ಲ. ದೇವ್ರಿಗೆ ಕೇಳೋಣ ಅದೇನಾಗುತ್ತೋ ಅದಂಗೆ ಮಾಡೋಣಂತೆ. ಏನೋ ತೊಂದರೆ ಗಿಂದ್ರೆ ಆಗ್ದಂಗೆ. ರಾಜಣ್ಣ, ನಾನು ಹಿಂಗೆ ಹೇಳ್ಬಾರ್ದು, ನೀನು ಹೊಟ್ಟೆಗೆ ಹಾಕೊಂಡು ಸಮಸ್ಬಿಡಪ್ಪ. ಮೊದಲು ಇಲ್ಲಿ ಯಾರು ನಂಗೆ ಕಣ್ಮುಂದೆ ಕಾಣಿಸ್ಕೋಬೇಡಿ, ಎಲ್ರು ಇಲ್ಲಿಂದ ಹೊರಡಿ. ಸಿಟ್ಟು ಮಾಡ್ಕೋಬೇಡ ಕಣ ರಾಜು, ಏನೋ ತಪ್ಪಾಯ್ತು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ. ಸುಮ್ಮನೆ ಇದ್ಬಿಡು ಅತ್ಲಿಗೆ. ಇದೇನು ಚಿಕ್ಕ ವಿಚಾರನ ಸಿದ್ದಜ್ಜ? ಅದು ಕರೆಕ್ಟಾಗಿ ಕೇಳಿಸ್ಕೋಬೇಕಲ್ವಾ ನೀವು? ಅಷ್ಟು ಗೊತ್ತಾಗಲ್ವಾ ನಿಮಗೆ ಊರಲ್ಲಿ ದೊಡ್ಡವರಾಗಿ? ನಿಮ್ಗೆಲ್ರಿಗೂ ನಾನು ಹೋಗೋಕ್ಕೆ ಕಾಯ್ತಾ ಇದ್ರಿ ಅನ್ಸುತ್ತೆ. ಸುತ್ತೋಗಿದ್ರೆ ಎಲ್ರಿಗೂ ಒಳ್ಳೇದಾಗೋದು ಅನ್ಸುತ್ತೆ. ನನಗಿಲ್ಲಿ ಯಾರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹೊರಡಿ ನೀವೆಲ್ಲ ನಮ್ಮ ಮನೆ ಮುಂದೆಯಿಂದ. ಯಾರು ಇರಬೇಡಿ ಇಲ್ಲಿ. ಮೊದಲು ಇಲ್ಲಿ ಮಾಡಿರೋ ಅವಾಂತರವೆಲ್ಲ ಎತ್ತಿಕ್ಕಿದ್ರೆ ಸರಿಯಾಗುತ್ತೆ. ಆಗ್ಲೇ ಬೇರೆ ಚಟ್ಟ ಬೇರೆ ರೆಡಿ ಮಾಡಿ ಕೂತಿದ್ದಾರೆ. ಸೈಡ್ ಬಿಡೆ, ನಾನು ಒಳಕ್ಕೆ ಹೋಗ್ತೀನಿ. ಇವರೆಲ್ಲ ಮಾಡಿದಾಗ ನನ್ನ ಮೇಲೆ
ಸಿಟ್ ಮಾಡ್ಕೊತ್ನಲ್ಲ ಇವಯ್ಯ. ಸಿದ್ದಜ್ಜ ನೀನ್ ಮಾಡಿದ್ ಒಂದ್ ತಪ್ಪಿಂದ ನೋಡು ಏನೇನಾಗ್ಬಿಡ್ತು ಅಂತ. ನಾನಾದ್ರೂ ನಿನ್ಗೆ ಫೋನ್ ಮಾಡಿದ್ನಲ್ಲ, ಬೇರೆಯವ್ರಿಗೆ ಯಾವ್ದಾದ್ರು ಮಾಡೋದ್ ಬಿಟ್ಟು. ಅಲ್ಲ ಕಣ್ರಿ, ನೀವು ನಂಗಾದ್ರೂ ಮಾಡಲು ಬಿಟ್ಟು ಈ ಕ್ಯೂಟ್ ಸಿದ್ದಜ್ಜಾಗ ಹೋಗಿ ಹೇಳಿದಿರಲ್ಲ. ಏನ್ ನಡೀತಿದೆ ಈ ಊರಲ್ಲಿ? ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ ಏನೇನ ಮಾಡ್ತಿದ್ದೀರಲ್ಲ. ಊರಿಗೆ ಏನ ಬಂದೈತೋ ಏನೋ, ಎಲ್ರು ಹಿಂಗ್ ಆಡ್ತಿದ್ದೀರಾ. ಬಿಡಿ ಗೌಡ್ರೆ, ಏನೋ ತಪ್ಪಾಗ್ಬಿಡ್ತು, ಇನ್ನೊಂದ್ಸತಿ ಹಂಗೆಲ್ಲ ಆಗಲ್ಲ. ತಪ್ಪಾಯ್ತು ಗೌಡ್ರೆ, ಇನ್ನೊಂದ್ಸತಿ ಎಲ್ಲ ಹಿಂಗ್ ಆಗ್ಬಿಡಲ್ಲ ಬಿಡಿ. ಮೊದ್ಲು ಅವ್ರ ಮನೆ ಮುಂದೆ ಮಾಡಿರೋ ಅವಾಂತರವೆಲ್ಲ ಸರಿ ಮಾಡಿ, ಮೊದ್ಲು ಆ ಬೆಂಕಿ ಆರಿಸ್ರಿ. ಹಾ ಸರಿ ಗೌಡ್ರೆ, ಆಯ್ತು. ಎಲ್ರು ಈಗ ಮನೆಗೆ ಹೊರಡಿ, ಸಂಜೆ ಎಲ್ರು ಪಂಚಾಯತಿ ಕಟ್ಟೆ ಹತ್ರ ಬನ್ನಿ. ಹಂಗೆ ಇವರಿಗೆ ಊರಕ್ಕೆ ಕೂಗಾಕಂತ ಹೇಳಿ. ಊರಲ್ಲಿ ಯಾಕೋ ಏನೋ ಸಮಸ್ಯೆ ಜಾಸ್ತಿ ಆಗ್ತೈತೆ. ಮೊದ್ಲು ಅದೇನ್ ಪರಿಹಾರ ಅಂತ ಊರ್ ದೇವ್ರಿಗೆ ಕೇಳೋಣವಂತೆ. ಫಸ್ಟು ಪಂಚಾಯತಿ ಮಾಡೋಣ. ಎಲ್ರು ಪಂಚಾಯತಿ ಹತ್ರ ಬರಕ್ ಕೇಳಿ ಎಲ್ರಿಗೂ. ಹೌದ್ ಕಣ್ರಿ ಗೌಡ್ರೆ, ಯಾಕೋ ಊರಲ್ಲಿ ಸಮಸ್ಯೆ ಜಾಸ್ತಿ ಆಗ್ತವೆ. ಒಂದಲ್ಲ ಎರಡಲ್ಲ, ಬರೀ ಇಂಥ ಕೆಲ್ಸಗಳೇ ಆಗ್ತಿದ್ದಾವೆ. ಮೊದ್ಲು ಪಂಚಾಯತಿ ಮಾಡಿ ದೇವ್ರಿಗೆ ಕೂರ್ಸಿ ಅದೇನ್ ಪರಿಹಾರ ಅಂತ ಕೇಳ್ಬೇಕು. ಹಾ ಏನ್ ಮಾಡ್ಬೇಕಂತ ನನಗೆ ಗೊತ್ತು. ಮೊದ್ಲು ಇಲ್ಲಿಂದ ಹೊರಡಿ ಎಲ್ರು, ಇವೆಲ್ಲ ಸರಿ ಮಾಡ್ಬಿಟ್ಟು. ಹಾ ಸರಿ ಕಣ್ರಿ ಗೌಡ್ರೆ, ಆಯ್ತು. ಸಿದ್ದಜ್ಜ, ಆ ಕೂಗ್ ಹಾಕವ್ನಿಗೆ ಹೇಳು ಕೂಗ್ ಹಾಕ್ಬೇಕಂತ, ಮತ್ತೆ ಅದನ್ನು ಮರ್ತ್ಗಿರ್ತೀಯ. ಇಲ್ಲ ಇಲ್ಲ ಕಣ್ರಿ ಗೌಡ್ರೆ, ಹೇಳ್ತೀನಿ ಅವನಿಗೆ ಫೋನ್ ಹಚ್ಚಿ. ಓ ಸಿದ್ದಜ್ಜಂಗೆ ಹೇಳಿದ್ರೆ ಒಂದ್ ಹೇಳೋದ್ ಬಿಟ್ಟು ಇನ್ನೊಂದು ಹೇಳ್ಬಿಡ್ತಾರೆ. ನಾನೇ ಹೇಳ್ತೀನಿ ಬಿಡಿ ಗೌಡ್ರೆ. ಹಾ ಸರಿ ಕಣ, ಹೇಳು ನೀನೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಈ ಕತೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ಇನ್ನು ಹಿಂದಿನ ವಿಡಿಯೋನ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್. ಮಸ್ತ್ ಕಾಮಿಡಿ ಆಗಿ ತುಂಬಾ ಚೆನ್ನಾಗಿದೆ. ಮುಂದೆ ಪಂಚಾಯತಿಲಿ ಏನಾಗುತ್ತೆ, ದೇವ್ರು ಏನ್ ಹೇಳ್ತಾರೆ ಅಂತ ನೋಡ್ಬೇಕಂದ್ರೆ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.